ಹಬ್ಬದ ಟೈಮಲ್ಲಿ ಪೇಪರ್ ಅವಲಕ್ಕಿ ತಂದಿದ್ದೆ, ಅದರಲ್ಲಿ ಸ್ವಲ್ಪ ಹಾಗೆ ಉಳಿದಿತ್ತು. ಏನಾದರೂ ಮಾಡಿ ಖಾಲಿ ಮಾಡೋಣ ಅಂದ್ಕೊಂಡಾಗ ನನಗೆ ನೆನಪಾಗಿದ್ದು 10 ನಿಮಿಷದಲ್ಲಿ ಮಾಡುವಂತಹ ಈ ಕಚ್ಚಾ ಅವಲಕ್ಕಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಧಾರವಾಡ ಸ್ಟೈಲು ಕಚ್ಚಾ ಅವಲಕ್ಕಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಣಲೆನಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ 1/4 ಕಪ್ಪು ಶೇಂಗಾ ಅಥವಾ ಕಡಲೆ ಬೀಜನ ಗರಿಗರಿಯಾಗುವವರೆಗೆ ಹುರ್ಕೊಳ್ಬೇಕು. ನೀವೇನಾದರೂ ಧಾರವಾಡದವರಾಗಿದ್ದರೆ ನೀವು ಇದೇ ರೀತಿ ಕಚ್ಚಾ ಅವಲಕ್ಕಿ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಇಲ್ಲಿ ಶೇಂಗಾ ಹುರಿದಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿಯೋಕ್ಕೆ ಶುರುವಾದ ಕೂಡಲೇ 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಜೊತೆಗೆ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಒಂದು ಸುತ್ತು ಹುರ್ಕೊಳ್ತಾ ಇದ್ದೀನಿ. ಈ ಅವಲಕ್ಕಿ ಸ್ವಲ್ಪ ಖಾರವಾಗಿರುತ್ತೆ. ನೀವು ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅದಕ್ಕಾಗೋ ಥರ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ಆನಂತರ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿ ಸ್ವಲ್ಪ ಮೆತ್ತಗಾಗಬೇಕು, ಬಾಡಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ಹೊಂಬಣ್ಣಕ್ಕೆ ಬರೋದು ಅಥವಾ ಕೆಂಪಾಗೋದು ಎಲ್ಲ ಬೇಡ, ಸ್ವಲ್ಪ ಹೊತ್ತು ಹುರಿದ್ರೆ ಸಾಕಾಗುತ್ತೆ. ಆನಂತರ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಸಕ್ಕರೆನ ಹಾಕಬೇಕು. ಈ ಅವಲಕ್ಕಿ ಹುಳಿ ಸಿಹಿ ಖಾರವಾಗಿರುತ್ತೆ. ಸೊ ಹಾಗಾಗಿ ಸಕ್ಕರೆನ ಮಿಸ್ ಮಾಡಬೇಡಿ, ನಿಮ್ಮ ರುಚಿಗೆ ತಕ್ಕ ಹಾಗೆ ಹೊಂದಿಸ್ಕೊಳ್ಳಿ ಅಷ್ಟೇ. ಆನಂತರ ಜೊತೆಯಲ್ಲಿ ದೊಡ್ಡ ಚಿಟಿಕೆ ಅರಿಶಿನೂ ಸಹ ಸೇರಿಸ್ಕೊಂಡು ಒಂದು ಸುತ್ತು ಮಚ್ಚಿ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಸ್ವಲ್ಪ ಕಡಿಮೆ ಆಗಬೇಕು. ಆ ಟೈಮಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ಹುರಿಗಡಲೆ ಅಥವಾ ಪುಟಾಣಿ ಸಿಗುತ್ತಲ್ಲ, ಅದನ್ನು ಈ ರೀತಿ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ತಣ್ಣಗಾಗಿರೋ ಒಗ್ಗರಣೆಗೆ 3 ಕಪ್ಪಷ್ಟು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನ ಹಾಕ್ತಾ ಇದ್ದೀನಿ. ಒಗ್ಗರಣೆ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದರೆ ಸಾಕು, ಪೂರ್ತಿ ತಣ್ಣಗಾಗೋವರೆಗೇನೂ ಕಾಯಬೇಕಾಗಿಲ್ಲ. ಆನಂತರ ನೋಡಿ, ಈ ಅವಲಕ್ಕಿನ ಸ್ವಲ್ಪ ನೀರನ್ನು ಹೀಗೆ ಸಿಂಪಡಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ನೀರು ಹಾಕಬೇಡಿ, ಒಮ್ಮೆಗೆ ನೀರನ್ನು ಹಾಕಬೇಡಿ, ಸ್ವಲ್ಪ ಹಾಕ್ಕೊಂಡು ಇಷ್ಟು ಕಲಸಿ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ, ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ನಾನು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಕಿದ್ದೀನಿ. ಹಾಗೆ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಹುರಿಗಡಲೆ ಪುಡಿ, ಅದೊಂದು 2 ಚಮಚದಷ್ಟು ಹಾಕಿ ರುಚಿಗೆ ತಕ್ಕ ಹಾಗೆ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಕಲಸಿದ್ರೆ ಆಯಿತು. ಮೊದಲಿಗೆ ನೀವು ಒಗ್ಗರಣೆಗೆ ಅವಲಕ್ಕಿ ಹಾಕಿದಾಗ ಕೈಯಲ್ಲೇ ಕಲಸಿ, ಇವಾಗ ಬೇಕಾದರೆ ಈ ರೀತಿ ಸೌಟಲ್ಲಿ ಕಲಿಸ್ಬೋದು ಅಥವಾ ಕೈಯಲ್ಲಿ ಬೇಕಾದ್ರೂ ಕಲಿಸ್ಬೋದು. ತುಂಬ ಬೇಗ ಆಗುತ್ತೆ, ಇದು ತುಂಬ ರುಚಿಯಾಗೂ ಇರುತ್ತೆ. ಸುಲಭವಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು. ನೀವು ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಯಿತಾ ಅಂಥೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.